ಅಮ್ಮ ಯಾಕೆ ಮಾಡ್ತಾ ಇದ್ದೀರಾ? ಏನಾಯ್ತಮ್ಮ? ನಾನೇ ಟೆನ್ಷನ್ ಮಾಡ್ಕೊಂಡಿದ್ದೆ. ಏನು ಮಕ್ಕಳು ಹಿಂಗೆ ಕಟ್ಸ್ಕೊಂಡಿದ್ಯಾ? ಬೇರೆ ಬೀನೆಗಳ ಹತ್ರ ನಾನು ಓದಿದ ಕಾಲೇಜು ಕಾವ. ಇವರು ನಮ್ಮ ಹಿಸ್ಟ್ರಿ ಸರ್. ಅಮ್ಮನ ಧಾರೆ ಸೀರೆಗೆ ಇಡ್ಲಿ ಇವತ್ತಿನ ನನ್ನ ಪ್ರೋಟೀನ್ ಸೋರ್ಸ್. ಯಾರಿದು? ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗ ನಾನು ಮನೆಯಿಂದ ಹೊರಡ್ತಾ ಇದ್ದೀನಿ. ಸಮಯ ಕಾಣಿಸಿಲ್ಲ, ಈಗ 10 ಗಂಟೆ 11 ನಿಮಿಷ. ಈಗ ನಾನು ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತಂದರೆ, ಅಫ್ಕೋರ್ಸ್ ತಮ್ನೇಲಲ್ಲಿ ನಾನು ಸ್ವಲ್ಪ ಮೆನ್ಷನ್ ಮಾಡಿರ್ತೀನಿ, ಇಲ್ಲಾಂದರೆ ಹೇಳ್ತೀನಿ ಕೇಳಿ. ನಾನು ಓದಿದ ಕಾಲೇಜು ಕಾವ ಅಲ್ಲಿ ಅಲ್ಯೂಮಿನಿ ಇದೆ. ಗೊತ್ತಿಲ್ಲ ಯಾರ್ಯಾರು ಬರ್ತಾರೆ ಬರಲ್ಲ ಅಂತ. ಮುಂಚೆ ಎಲ್ಲ ಆಗಿದ್ದರೆ ಅಟ್ಲೀಸ್ಟು ಒಂದು ಗ್ರೂಪಲ್ಲಾದರೂ ಒಂದು ಟೆಕ್ಸ್ಟ್ ಎಕ್ಸ್ಚೇಂಜ್ ಆಗ್ತಿತ್ತು. ಬಟ್ ಈ ಸರಿ ಯಾರೂ ಎಕ್ಸ್ಚೇಂಜ್ ಕೂಡ ಮಾಡಿಲ್ಲ. ಒಬ್ಬರೇ ಒಬ್ಬರು ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ. ಅಲ್ಲಿ ಹೋಗಬೇಕು. ಆ್ಯಂಡ್ ಮೇಯ್ನ್ ರೀಸನ್ ಬಂದು ಇಲ್ಲಿದೆ ನೋಡಿ, ನಾನು ಹೊರಟಿದ್ದೀನಿ. ಆನ್ ದಿ ವೇ ಸ್ವಲ್ಪ ಹೋಟ್ಲಲ್ಲಿ ಏನಾದರೂ ತಿನ್ಕೊಂಡು ಹೊಟ್ಟೆಗೆ ಅಲ್ಲಿಂದ ಹೊರಡಬೇಕು. ಆ್ಯಂಡ್ ಇವತ್ತೇನು ಸ್ವಲ್ಪ ಒಂಚೂರು ಶುರುವಾಗಿದ್ದರೆ ಸ್ವಲ್ಪ ಲೇಜಿಯಾಗಿ ಶುರು ಆಯಿತು. ಒಂಥರ ಹೆಡೇಕು, ವಾಕರಿಕೆ, ಏನೋ ಹಂಗಿದೆ. ಓಕೆ, ನೋಡೋಣ. ನಾನೀಗ ಮೈಸೂರಿಗೆ ಎಂಟ್ರಿ ಆಗಿ ನನ್ನ ಕಾಲೇಜು ಆ ಒಂದು ವೈಬ್ನ ತಗೊಳಕ್ಕೆ ಬಂದಿದ್ದೀನಿ. ನನ್ನ ಹಳೆ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ ಅನ್ನೋ ಒಂದು ಹೋಪಲ್ಲಿ. ಆ್ಯಂಡ್ ಇದು ನನ್ನ ಕಾಲೇಜೇ, ಬಟ್ ಇದು ಹೊಸ ಬಿಲ್ಡಿಂಗು. ನಾನು ಓದಿದ್ದೆಲ್ಲ ಬೇರೆ ಬಿಲ್ಡಿಂಗು. ಅದು ಒಂದು ಸಿಟಿ ಮಧ್ಯದಲ್ಲಿತ್ತು. ಅದಕ್ಕಿಂತ ಮುಂಚೆ ಇನ್ನೊಂದು ಬಿಲ್ಡಿಂಗ್ ಇತ್ತು, ಅಲೋಕ ಅಂತ. ನನ್ನ ಒಂದು ಹಳೆ ವೈಬ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಇಲ್ಲಿ ಖುಷಿ ಇದ್ದಾರೆ. ಬಟ್ ನನ್ನ ಸ್ಟಾರ್ಟಿಂಗಲ್ಲಿ ನನ್ನ ಜೂನಿಯರ್ಸ್ಗಳು ಸ್ನೇಹಿತರು ಸಿಕ್ಕಿದ್ರು. ಬಟ್ ಇವಾಗ ಯಾರು ನೋಡ್ತಾ ಇದ್ದೀನಿ. ಗಾಯ್ಸ್, ಇಲ್ಲಿ ನೋಡಿ, ಇದು ಸೇಮ್ ವೈಬೇ ಇರುತ್ತೆ. ಬಟ್ ಅದು ಹಳೆ ಬಿಲ್ಡಿಂಗ್ ಇದ್ದಿದ್ದು ನಾವು ಓದಿದ್ದು. ನನ್ನ ಬ್ಯಾಚಲ್ಲಿ ಈ ಒಂದು 4 ಜನ, ನಾನು ಸೇರಿಸಿ 4 ಜನ ಮಾತ್ರ ಇದ್ದೀವಿ. ಇವ್ರು ನಮ್ಮ ಸೀನಿಯರು. ಹಲೋ, ಹಾಯ್ ಮಾಡಿ. ಸೊ ಸೇಮ್ ಇದೇ ಥರ ಇರುತ್ತೆ ವೈಬ್ ನೋಡಿ. ಇದೇ ಸೇಮ್ ಪೇಂಟಿಂಗ್ಸು. ಅಲ್ಲಿದೆ ಸ್ಕಲ್ ಇದೆ ನೋಡಿ, ಅಲ್ಲಿ ಸೇಮ್ ಅದೇ ಸ್ಕಲ್ಲು, ಅದೇ ಬಾಟಲು, ಅದೇ ಸ್ಟಿಲ್ ಲೈಫು, ಅದೇ ಜರ್ನಿ, ಅದೇ ಸ್ಮೆಲ್ಲು ನೋಡಿ. ನಮ್ಮ ಕಾಲೇಜ್ ಬಿಲ್ಡಿಂಗ್ ಪರಿಸ್ಥಿತಿ ಇದು. ಹೊಸ ಬಿಲ್ಡಿಂಗ್ ಅಂತೆ, ಹೊಸ ಬಿಲ್ಡಿಂಗಲ್ಲಿ ಇಷ್ಟು ಚೆನ್ನಾಗಿದೆ. ಆದರೆ ನಮ್ಮ ಹುಡುಗರು ಅದನ್ನು ಪ್ಯಾಲೆಟ್ ಮಾಡ್ಕೊಂಡಿದ್ದಾರೆ ನೋಡಿ. ಇನ್ನೂ ಇದು ಇವತ್ತಿನ ಮಧ್ಯಾಹ್ನದ ಊಟ. ಇವತ್ತು ಪ್ರೋಟೀನ್ ಇಂಟೇಕ್ ಕಮ್ಮಿ ಇದೆ. ಬರೀ ರೈಸ್ ಬೆಳಗ್ಗೆನೂ ರೈಸ್ ಆಗಿಲ್ಲ. ನೋಡ್ದವನೇ ಮಣಿಕಾಂತ ಏನು ಎಲ್ಲನೂ ಹೇಳ್ತಾವನಲ್ಲ ಅಂತ ನಮ್ಮ ಆಡಿಯನ್ಸ್ಗೆ ಎಲ್ಲನೂ ಕನೆಕ್ಟ್ ಮಾಡಿ ರೂಢಿದೆ. ಹಾಗಾಗಿ ಅವ್ರು ಕೇಳ್ತಾರೆ, ನಾನು ಕೇಳಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಹಾಂ, ಇಲ್ಲೇನು ಫಂಕ್ಷನ್ ಹಮ್ಮಿಕೊಂಡಿದ್ದಾರೆ. ನನಗೇನು ಗೊತ್ತಿಲ್ಲ, ತಲೆ ಬಿಡ ಗೊತ್ತಿಲ್ಲ. ಬಟ್ ಹೇಳಿ ಏನು ಹೇಳ್ತಿದ್ದಲ್ಲ, ಏನು ಹೇಳ್ತಾನೆ, ಮದುವೆ ಆದಮೇಲೆ ಹೆಂಗೆ ಬದುಕಬೇಕು, ಹೆಂಗೆ ಜೀವನ ಮಾಡಬೇಕು ಅಂತ ನಮ್ಮ ಗಂಡ ಹೇಳ್ತಾನೆ. ಬಟ್ ಅವ್ನು ಈಗ ಮಾತಾಡಲ್ಲ, ನಂಗೆ ಗೊತ್ತು. ಬಂಕ್ ಮಾಡಬೇಕು. ಬಂಕ್ ಅನ್ನೋದು ನಾವು ಕುಡಿದಲ್ಲ ಇರೋದು. ನಾವು ಹುಡುಕಲ್ಲಿ ಏನು ಮಾಡ್ತೀವಿ ಅನ್ನೋದು. ಇವರು ನಮ್ಮ ಹಿಸ್ಟ್ರಿ ಸರು. ನಾನು ಕಾಲೇಜ್ ಸೇರ್ಬೇಕಾದ್ರೆ ಇದು ನಾವುಗಳು ಮಾಡಿದ್ದು ನಮ್ಮ ಹಳೆ ಕಾವಾದಲ್ಲೇ ಪ್ಲೇ ಆಗ್ತಾ ಇದೆ ನೋಡ್ರಿ. ನಮ್ಮ ಆರ್ಟ್ ವರ್ಕ್ ಇಲ್ಲಿ ಪ್ಲೇ ಆಗ್ತಾ ಇದೆ. ಮಗ ಮಳೆ ಆಟೋರ್ಗೆ ಈಗ
ಈಗಲೂ ಬಿಸಿಲಿದೆ ಅದು ನನಗೆ ರೈಡರ್ ಬಾಯ್ಸ್ಗಳನ್ನ ನನಗೂ ಈ ಥರ ಆಸೆ ಏನು ಮಾಡೋದು ಟೇಲ್ ಬಂದು ಕಟ್ಟಾಗ್ಬಿಟ್ಟಿದೆ, ಹಂಗಾಗಿ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ. ಈಗ ಸಮಯ 5:28. ಇದು ಕುಕ್ರಳ್ಳಿ ಕೆರೆ. ಕುಕ್ರಳ್ಳಿ ಕೆರೆಯಲ್ಲಿ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ನಂದೇ ಬಂತು ಅನಿಸುತ್ತೆ. ಪ್ರೋಟೀನ್ ಬೆಳಗ್ಗೆಯಿಂದ ಹಾಕಿಲ್ಲ ಬಾಡಿಗೆ, ಹಾಗಾಗಿ ಪ್ರೋಟೀನ್ ತೊಗೊತಾ ಇದ್ದೀನಿ ನಾನು ಇವಾಗ. ನೋಡೋಣ ಎಷ್ಟಾಗುತ್ತೆ. ಬಟ್ ಇದರೆಲ್ಲ ಡೀಪ್ ಫ್ರೈ ಇದೆ, ಆಯಿಲ್ ಫ್ರೈ ನಾ ತಿನ್ನಬಾರ್ದು ಅನ್ಕೋತೀನಿ. ಬಟ್ ಆದರೂ ಇಲ್ಲ ಬೇರೆ ಇಲ್ಲಲ್ಲ ಮನೆಯಲ್ಲಿ ಅವ್ರಿಗೆ ಹೇಳೋಕ್ಕಾಗಲ್ಲ, ಬೆಳಗ್ಗೆಯಿಂದ ಏನು ಹಾಕಿಲ್ಲ. ಸೊ ಹಾಗಾಗಿ ಇವತ್ತಿನ ಪ್ರೋಟೀನ್ ಸೋರ್ಸ್. ಓಕೆ, ಸಮಯ ಈಗ 6:22. ಈಗ ನಾನು ನಮ್ಮ ಮನೆಗೆ ಎಂಟ್ರಿ ಆಗಿದ್ದೀನಿ. ಅಲ್ಲಿ ಬಾಯ್ಸ್ ಎಲ್ಲ ಮತ್ತೆ ಸಿಕ್ಕಿದ್ದಾರಂತೆ, ಡಿಸ್ಪ್ಯಾಚ್ ಆಗಿದ್ದಾರೆ. ಬನ್ನಿ 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 ಅಂತ ಕರಿತಾ ಇದ್ರು. ನಾನು ಹೋಗೋಕ್ಕಾಗಿಲ್ಲ. ಹೇ, ಯಾರಿದು ಯಾರಿದು? ಏನಂತಿದ್ರಮ್ಮ ಪಾಪುಗೆ? ಓ, ಅಲ್ಲಿ ಇದಾಗ್ತಿದೆ. ಸರಿ, ಓಡ್ ಬಂದ್ಬಿಡ್ತೀನಿ. ಮನೆಗೆ ಬಂದಿದ್ದು ಮೇನ್ ರೀಸನ್ನೇ ಇದು, ಇದನ್ನೆಲ್ಲ ಕೊಡೋಕ್ಕೆ. ಅಮ್ಮನ ಧಾರೆ ಸೀರೆಗೆ. ಸೊ ಇದು ಅವ್ರಿಗೆ ಬ್ಲೌಸ್ ಎಲ್ಲ ಹೊಸ್ಕೊಳ್ಳೋಕ್ಕೆ ಟೈಮ್ ಆಗುತ್ತಲ್ಲ, ದಟ್ಸ್ ವೈ ಅವ್ರಿಗೆ ಈಗಲೇ ತಗೊಂಡು ಕೊಡ್ತಾಯಿದ್ವಿ. ತೊಳೆಮ್ಮ. ಓ, ಇದೇನಿದು? ಸೊಸೆಗೆ ಅಂಟುಂಡೆ. ಓಹೋ, ನಂದಾ? ಓ, ಥ್ಯಾಂಕ್ ಯು. ಓಹೋ ಹೋ 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 ಹೋ. ಹೇ ಚಿನ್ನ ಬಂಗಾರು, ಏನು ಕವ ಸೊಪ್ಕಿದ್ಯಾ? ಬೈತಾ ಮೊನ್ನೆ ತಾತ? ಬಿಡು ತಾತ, ಹಂಗೆ ಅಲ್ವಾ, ಗೊತ್ತು ತಾನೆ, ಬಿಡು. ಸೂಪರ್ ಆಗಿದೆ. ನೀವು ಅದರಲ್ಲಿ ಕೇಳ್ತಿರಲ್ಲ ಕಲರು ಸೂಪರ್ ಆಗಿದೆ. ಅಲ್ಲೇ ಒಂಥರ ಕಾಣ್ತಿತ್ತು, ಇಲ್ಲೇ ಒಂಥರ ಕಾಣ್ತಾ. ನೀವು ಎತ್ತಿದ್ದಂಗೆ ಪ್ರೈಸ್ಗಳು ನೋಡ್ಬೇಕ ನೀವು. ಹಾಂ, ಪ್ರೈಸ್ ನೋಡ್ಬಿಟ್ಟು ಆಮೇಲೆ ತುಂಬ ಚೆನ್ನಾಗಿದೆ. ಹಾಂ, ಮದುವೆಗೆ ಸೀರೆ. ಇದರಲ್ಲಿ ಪಿಂಕ್ ಥರ ಅನಿಸ್ತೈತೆ. ಪಿಂಕ್ ಆಯ್ತಾ? ಇಲ್ಲ, ಮನೆ ಬ್ಲಡ್ ರೆಡ್. ಇದು ಇದು ಹಾಕ್ಕೊಂಡು ವೈಟ್ ಸೀರೆ ಹಾಕೊಂಡ್ರೆ ಹೆಂಗಿರುತ್ತೆ? ಸಾರಿ, ವೈಟ್ ಕಲರ್ದು ಮಾಲೆ ಚೆನ್ನಾಗಿರುತ್ತೆ. ಎಲ್ಲಿ ಅಪ್ಪನ ನೋಡಿ. ಹೆಂಗಿತ್ತು ಫಂಕ್ಷನ್? ತುಂಬ ಚೆನ್ನಾಗಿತ್ತು. ಎಲ್ಲ ಸಿಕ್ಕಿದ್ದ ಹಳಬ್ರೆಲ್ಲ ಘಟ ಸಿಕ್ಕಿದ್ದ. ಈಗ ಮತ್ತೆ ಹೋಗ್ತೀನಿ ಈಗ. ಎಲ್ಲ ಇದು ಮಾತುಕತೆ ತೀರಿಲ್ಲ ಇನ್ನೂ. ಊಟ ಹಾಂ, ಊಟ ಬಂದು ಮಾಡ್ತೀಯಲ್ವಾ? ನನಗೆ ಪ್ರೋಟೀನ್ ಜಾಸ್ತಿ ಬೇಕು. ಊಟ ಇದು ಅಪ್ಪಂದ ಗೊತ್ತಿಲ್ಲ, ನೋಡಿ ಗೊತ್ತು. ಅಪ್ಪನ ಜೋರಾಗದೆ ಅಲ್ವಾ? ಪರ್ಫ್ಯೂಮು ಸ್ವಾಮಿದು ಇದಕ್ಕೆರಡಕ್ಕೂ ಸೆಟ್ ಚೆನ್ನಾಗಿದೆ ಪಾಪ ಅಲ್ವಾ? ಸೂಪರಾಗಿದೆ. ಅವಿಗೆ ಬಕೆಟ್ ಎತ್ಕೊಳ. ಇದು ನನ್ನ ಮಗ. ಹಾಯ್ ಹಾಯ್ ಹಾಯ್. ಹಾಂ, ಸರಿ, ಬರುತ್ತೆ ಕನ್ನಡ ಅವ್ರಿಗೆ? ವಾಪಸ್ಸು ಕನ್ನಡ ಬರುತ್ತೆ. ವಾಪಸ್ ಬಂದೆ ನಾನು. ಅವ್ರ ಅಪ್ಪ ಹಾವೇರಿಯವನು. ಹೌದಾ? ಹಾಂ ಹಾಂ. ಹೊಸ ಮಾಮ. ಭಯ ಪಡಿಸ್ಬೇಕು, ನಗಡಗಿಲ್ಲ ಅವಳು. ನಾನು ವಸ್ತುಗಳೆಲ್ಲ ಕೊಟ್ಟು ಈಗ ಮತ್ತೆ ವಾಪಸ್ಸು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮತ್ತಿರೊಂದಷ್ಟು ವಸ್ತುಗಳಿದೆ, ನಾನು ಮರ್ತೇ ಬಿಟ್ಟಿದ್ದೀನಿ. ಅಂದರೆ ಅಮ್ಮ ಹೇಳಿದ್ಮೇಲೆ ನೆನಪಾಯ್ತು. ಸಮಯ 6:56. ಇದೆಲ್ಲ ಕೊಡಬೇಕಲ್ಲ. ಇದು ಬಳೆ ಹುಷಾರು, ಆದರೆ ಅಲ್ಲ ಬಾಕ್ಸಲ್ಲೇ ಇದೆ, ಬಟ್ ಇದು ಹುಷಾರು ಬಳೆ. ಹಾಂ, ಇದು ಸಪ್ರೇಟ್ ತಗೊಂಡೋಗ್ಬಿಡುವ. ಅನ್ನೋದು ಬ್ಯಾಗ್ ಅಲ್ವಾ? ಹಾಂ, ಅದು ಹಂಗೆ ಇಟ್ಕೊಂಡ್ರೆ ಗಟ್ಟಿ ಇರೋದಿಲ್ಲ. ಬಟ್ಟೆಗಳ ಎರಡು. ಹಾಂ, ನನಗೆ ಈ ಸೂಟ್ ಕೇಸ್ ವಾಪಸ್ ಬೇಕು. ನಮ್ಮದು ಇದು ತಗೊಂಡು ನಿಮ್ಮದು ಸೂಟ್ ಕೇಸ್ ಇದು. ಇದು ವ್ಯಾನಿಟಿ ಬ್ಯಾಗ್ ಏನಂತ ಹೇಳಿದ್ಲು? ವ್ಯಾನಿಟಿ ಬ್ಯಾಗ್ ಕಾಬಿನ್ ಕೂಡ ಕೇಳಿರಬೇಕು. ಹೌದಾ? ಗೊತ್ತಿಲ್ಲ ನನಗೆ. ಹೌದಾ? ಓಕೆನಾ? ಡನ್ನಾ?
ಹುಷಾರು ಕಡೆಯಮ್ಮ. ಗಾಯ್ಸ್ ಇಲ್ಲಿ ನೋಡಿ ನಮ್ಮ ವಿಜಯನಗರ ಅಂತ ಅನ್ಸುತ್ತಲ್ಲ ಇದು ವಿಜಯನಗರದಲ್ಲಿ ಒಂದು ಹಬ್ಬ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಈ ದೋಸ್ತಿಗಳೀಗ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಣ ಅಂತ, ಬೇರೆ ರೀತಿಯಲ್ಲ, ಸಮಾಧಾನವಾಗಿ ಹಣ್ಣು ತರಕಾರಿ ತಿನ್ನೋದಾರ ಜಾಗದಲ್ಲಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಕೆಚ್ ಆಗ್ತಾಯಿದ್ದೀವಿ. ಬಟ್ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ, ಸರಿಯಾಗಿ ಲಾಕ್ ಆಗಿದ್ದೀವಿ. ಓಕೆ, ಈಗ ಸಮಯ ಬೆಳಗಿನ ಜಾವನ ಬೆಳಿಗ್ಗೆ 10 ಗಂಟೆ 8 ನಿಮಿಷ. ಅಮ್ಮ ನನಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಟಿದ್ದಾರೆ. ಹಲೋ ಅಪ್ಪ, ವೆರಿ ಗುಡ್ ಮಾರ್ನಿಂಗ್. ಅಪ್ಪ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ತೆ. ಆರಾಮ? ಓ, ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ. ಅದು ನಿಮ್ಗೆ ಅವಶ್ಯಕ ತಂದು ಇಟ್ಟಿದ್ದೇನೆ, ಇನ್ನೊಂದ್ಸಲ ಬಂದು. ಈ ಸಣ್ಣ ಸಣ್ಣದು ಈ ಸೊಳ್ಳೆಗಳು ಮಕ್ಕೆ ಹೊಡಿತವೆ. ಹೌದು, ಅದಕ್ಕೇನೆ ಅದು ನಾವಿರೋದು ಕಾಡಲ್ಲಿ. ಈ ಕಾಡಲ್ಲಿ ಅಲ್ತಿದ್ದೆ. ನೆನ್ನೆ ಓಕೆ ನಿಮ್ಮ ಜೊತೆ ಎಲ್ಲ ಅಷ್ಟು ಈಗ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ನೆನ್ನೆ ನನ್ನ ಸೀನಿಯರ್ಸು ಜೂನಿಯರ್ಸ್ನೆಲ್ಲ ನೋಡಿ ಎಷ್ಟು ಖುಷಿ ಆಯಿತು ಅಂತಂದರೆ, ಓಕೆ ಈ ಬ್ರೇಕು ನನಗೆ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿತ್ತು ಅಂತ ನನಗೆ ಫೀಲ್ ಆಗ್ತಿತ್ತು. ಅಮ್ಮ, ನಿಮ್ಮ ಷಷ್ಠಿ ಪೂರ್ತಿಗಿನ ಎಷ್ಟು ದಿನ ಇದೆ? ಇವತ್ತೆಷ್ಟು ತಾರೀಕು? 11 ಅಲ್ವಾ? 10. ಇನ್ನು 20 ದಿನ ಇದೆ. 20 ದಿನ ಇದೆ. ಇನ್ನು 20 ದಿನ. ಹೌ ಎಕ್ಸೈಟೆಡ್ ಏನಮ್ಮ? ಇದನ್ನು ತಿನ್ನೋರು ಅಂಟುನುಂಡೆ ಎಲ್ಲ ಗಂಟುನುಂಡೆ ಮಾಡಿ ಅಂಟುಬಿಟ್ರೆ ಆಮೇಲೆ ಅಂಟೆಲ್ಲ ಕಡೆ ತಿನ್ನಲ್ಲ. ನೀ ಥರ ಅಂಟುಂಡೆ ಅಂದರೆ ನೋಡಿ ಕಲರ್ಫುಲ್ ಆಗಿದೆ ಅಂತ. ನಮ್ಮನೆಗೆ ಹೊಸ್ದಾಗಿ ಬಂದಿರೋದು ಯಾರಮ್ಮವರು, ಅಂಜು ಅಂತ, ಕೇರಳದವರು, ನಮಗೆ ನಮ್ಮಮ್ಮನ ಹೆಲ್ಪ್ಗೆ. ಆ್ಯಂಡ್ ಅಮ್ಮ, ಇವತ್ತು ನಾನೀಗ ಮತ್ತೆ ಮೈಸೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಸಾರಿ, ಬೆಂಗಳೂರಿಗೆ. ಹಾಂ, ಅಲ್ಲಿ ಮೌಲ್ಯ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಸಮೇತ ಈಗ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ಇದು ಇವತ್ತು ಬೆಳಿಗ್ಗೆ ನಿಮಗೆ ಒಂದು 10 ನಿಮಿಷದ ಹಿಂದೆ ವಿಷಯ ಗೊತ್ತಾಯಿತು. ನಿಮ್ಮ ಅಭಿಪ್ರಾಯ ಏನು? ಚಿಕ್ಕ ಮಕ್ಕಳು ಕಟ್ಕೊಂಡು ಹಾಂ, ಅವಳು ಏನು ಮಾಡ್ತಾಳೆ? ಸಣ್ಣ ಮಕ್ಕಳುಗಳು ಎರಡೂ ಅಲ್ಲಿ ತಿಂಗಳ ತನಕ ಅವಳು ಬಾಣತನ ಮಾಡಿಸ್ಕೊಳ್ಳಿ ಅವ್ರ ಅಮ್ಮನ ಮನೇಲಿ ಇತ್ತು ಅಂತ ಅನ್ಕೊಂಡಿದ್ದೆ. ಅಲ್ಲಿ ಪರಿಸ್ಥಿತಿ ಏನೋ ಹೇಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಸರಿ, ಬರಲಿ. ನಾನು ಷಷ್ಠಿ ಪೂರ್ತಿ ಎಲ್ಲ ಕಳ್ಕೊಂಡು ನಾನು ಬರ್ತೀನಿ. ಷಷ್ಠಿ ಪೂರ್ತಿ ಎಲ್ಲ ಕಳ್ಕೊಂಡು ನೀವು? ನಾನು ಸ್ವಲ್ಪ ದಿನ ಅಲ್ಲೊಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಇರ್ತೀನಿ ಮಗನೇ. ಅವಾಗ ಆನವನಲ್ಲಿ ಇರ್ತಿದ್ನಲ್ಲ, ಬಸ್ಸಲ್ಲಿ ಇರ್ತಿದ್ನಲ್ಲ, ಇಲ್ಲಿ ಬಸ್ಸಲ್ಲಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳು ನಾವು ನೋಡ್ಕೊಳ್ಳೇಬೇಕಲ್ಲ. ಅಪ್ಪ ಅವ್ರ ಅಮ್ಮನ ಪರಿಸ್ಥಿತಿ ಹೇಗಿದೆ ಗೊತ್ತಿಲ್ಲ. ಅಲ್ಲ, ಅವರು ಬಂದು ಹೆಲ್ಪ್ ಮಾಡ್ತಾರೆ ಅಲ್ಲ, ಅದಕ್ಕೂ ಇದಕ್ಕೂ ಅಲ್ಲ. ಈಗ ಅದೇ ಈಗಿರೋದು, ಈಗ ಅದ್ರ ನಮ್ಮ ರೊಟೀನ್ ಎಲ್ಲ ಸೆಟ್ ಆಗ್ಬಿಟ್ಟಿತ್ತು. ಈಗ ಈ ರೊಟೀನ್ ಈಗ ಆ್ಯಕ್ಚುಲಿ ಇದೇ ರಿಯಲ್ ರೊಟೀನ್. ನಿನ್ನ ಹೆಂಡತಿ ಮಕ್ಕಳು ಮನೆಗೆ ಬಂದಿದ್ದಾರಲ್ಲ, ಇದು ರಿಯಲ್ ರೊಟೀನ್. ಓಕೆ, ತಗೊಳ್ಳೋ, ಅದಕ್ಕೆ ಕಳ್ತಿದೀವ, ತಗೊಳ್ಳಿ ಅಂತ. ತಿಂದು ನೋಡು, ಟೇಸ್ಟ್ ನೋಡು ಒಂದು. ಬೇಡ, ನಾವು ಡ್ರೈ ನಟ್ಸಲ್ಲಿ ಏನೋ ಆಗುತ್ತೆ. ಬಾದಾಮಿ ಅದು ಬಾದಾಮಿ ಎಲ್ಲ ಅದು ಇದ್ರಲ್ಲೇನಿದೆ? ಏನೇನಿದೆ ಹೇಳು ಪಾಪ. ಅಲ್ಲಲ್ಲ, ಇದರಲ್ಲಿ ಏನು ಅಂಶ ಇರ್ಬೋದು ಮ್ಯಾಕ್ಸಿಮಮ್? ಏನೋ ಇದೆ, ಪ್ರೋಟೀನ್ಸ್ ಇದೆ. ಪ್ರೋಟೀನ್ಸ್ ಇಷ್ಟೇ ಇರೋದು ಪ್ರೋಟೀನ್ಸು. ಅದರಲ್ಲಿರೋದೆಲ್ಲ ಪೂರ್ತಿ ಫ್ಯಾಟು. ಇದು ಅಂಟುಂಡೆ ಅಲ್ಲ, ಫ್ಯಾಟ್ ಉಂಡೆ. ಅದು ಗುಡ್ ಫ್ಯಾಟ್ ಉಂಡೆ. ಗುಡ್ ಫ್ಯಾಟ್ ಬಾಡಿಗೆ ಬೇಕಾಗಿರೋ ಗುಡ್ ಫ್ಯಾಟ್ಸ್ಗಳು ತಿನ್ನಬೇಕು. ಅದು ಅದೇ ನಾನು ಇದರಲ್ಲಿರೋ ಗುಡ್ ಫ್ಯಾಟ್ಸ್ಗಳ ತಿಂತೀನಿ ಸಾಕು. ಅದು ನಿನ್ನ ಬಾಡಂದಿ ಕೊಡಿ, ಹಾಲು ಚೆನ್ನಾಗಿ. ಹಾಂ, ಏನಂದ್ರೆ ತಿಕ್ಕ ಮುಚ್ಕೊಂಡು ಹೇಳ್ತಾ ಇರೋ ತಾನೆ. ತಗೋ ಅಪ್ಪು, ಅದಕ್ಕೆ ಯಾಕೆ ಬಿಡೋದು ತಿನ್ನು ಅಂತ ಕೊಟ್ರೆ ನೀನು ತಿನ್ಬೇಕು ತಾನೇ, ಮರ್ಯಾದೆ. ಅಮ್ಮ ಸುಸ್ತಾಗುತ್ತೆ ಬೆಳಗ್ಗೆ. ಏನಮ್ಮ, ಬೆಳಗ್ಗೆ ಫಸ್ಟ್ ಸ್ವೀಟ್ ತಿಂದ್ರಿ ಎಂಥ ಸುಸ್ತಾಗುತ್ತೆ ಗೊತ್ತಾ? ತಿನ್ನಲ್ಲ, ನಾನು ತಿನ್ನಲ್ಲ. ನೀವು ಅಂತಲ್ಲ. ಹಲೋ, ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗೈಸ್, ನಾನೇನು ಓವರಾಗಿ ಇಲ್ಲ, ಬಟ್ ನನ್ನ ಬಾಡಿಗೆ ಹಂಗೆ, ಎಲ್ಲರ ಬಾಡಿಗೂ ಹಂಗೆ. ನೀವು ಅಬ್ಸರ್ವ್ ಮಾಡಿ, ದಿನ ಬಗ್ಗೆ ರೈಸ್ ತಿಂದು ನೋಡಿ ಬೆಳಗ್ಗೆ ಹೊತ್ತು. ಅವ್ರು ಪೂರ್ತಿ ಸುಸ್ತು ಹೆಂಗೆ ಆಗ್ತಿರ್ತಂದರೆ ಒಂದು 2 hours 3 hours ಮತ್ತೇನೋ ತಿನ್ನಬೇಕು, ತಿಂದಿಲ್ಲ ಅಂದರೆ ಒಂಥರ ಸುಸ್ತು ಫೀಲ್ ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಾಕಟ್ ತಿಂದು ನೋಡ್ಬಿಡಿ, ಮುಗೀತು. ರಿಯಲಾಗಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಮ್ಮ. ಇದು
ನಮ್ಮದು ಶುಗರ್ ಲೆವೆಲ್ ಇದೆ ಗೊತ್ತಾ, ಶುಗರ್ ಲೆವೆಲ್ ಯಾವತ್ತೂ ಬ್ಯಾಲೆನ್ಸ್ಡ್ ಆಗಿರಬೇಕು. ಮೇಲ್ಗಡೆ ಪ್ಲಸ್ಗೂ ಹೋಗಿಲ್ಲ ಮೈನಸ್ಗೂ ಹೋಗಿಲ್ಲ. ಈಗ ಹಾರ್ಟ್ ನೋಡಿದ್ರೆ ನೀವು ಯಾವಾಗ ಇದನ್ನು ಸ್ವೀಟ್ ತಿಂದರೆ ಅದೊಂದು ಎನರ್ಜಿ, ಅಂದರೆ ಬೇಗ ಟಕ್ಕಂತ ಹೋಗಿ ಎನರ್ಜಿ. ಅದು ತಿಂತಿದ್ದಂಗೆ ಸಕ್ಕಂತ ಅವಾಗ ನಿಮ್ಗೆ ಖುಷಿ ಆಗೋದು. ಅಂದರೆ ಸ್ವೀಟ್ ತಿಂದ ವಾವ್ ಅಂತ ಫೇಟ್ ಆಗುತ್ತೆ, ಎನರ್ಜಿ ಬಂದಂಗೆ ಆಗುತ್ತೆ ಗೊತ್ತಾ. ಹೆಂಗೆ ಅಂದರೆ ಅದು ಮೇಲೆ ಎಷ್ಟು ಹೈಗೆ ಹೋಗುತ್ತೋ ಅಷ್ಟೇ ಟಪ್ಪಂತ ಬೀಳುತ್ತದು. ಅಂದರೆ ಅದು ಬ್ಯಾಲೆನ್ಸ್ ಆಗಲ್ಲ, ಬಂದು ಬ್ಯಾಲೆನ್ಸಲ್ಲಿ ಕೂತ್ಕೊಳ್ಳಲ್ಲ, ಮೇಲೋಗಿ ಮೈನಸ್ಸಿಗೆ ಬೀಳುತ್ತೆ. ಮೈನಸ್ಸಿಗೆ ಬಿದ್ದಾಗಲೇ ಸುಸ್ತಾಗೋದು. ಮತ್ತೆ ಬಿದ್ದುಬಿಡ್ತಲ್ಲ ಅಂತ ನಮ್ಮ ಬಾಡಿ ಕೇಳುತ್ತವಾಗ ಕ್ರೇವಿಂಗ್ಸ್ ಬೇಕು, ಏನಾದ್ರು ತಿನ್ನಬೇಕು ಅಂತ. ಮತ್ತೆ ನೀವು ತಿಂತೀರಿ, ಮತ್ತೆ ಪಚಕ್ ಅಂತ ಇರ್ತದೆ. ಹಾಗೆ ಸ್ವಲ್ಪ ಮತ್ತೆ ಕಡೆ ಬಿಡ್ತಾವೆ, ಮತ್ತೆ ಸುಸ್ತು ಆಯ್ತಲ್ಲ ಯಾಕೆ ರೋಜ್ ಅನಿಸ್ತದೆ, ಮತ್ತೆ ಏನೋ ತಿಂತೀನಿ ಸ್ವೀಟ್ ಅಂತ. ಹಂಗೆ ತಿಂದು ದಪ್ಪ ಆಗ್ಬಿಡ್ತಾರೆ. ಸ್ವೀಟ್ ಅಂತ ದಪ್ಪ ಅಲ್ಲ, ಅದು ಕ್ರೇವಿಂಗ್ ಇರೋದು ಮೇಜರಾಗಿ. ನೀವು ಯಾವಾಗ ಈ ಥರ ನ್ಯೂಟ್ರಿಷನ್ಸ್ಗಳು ತಿಂತೀರಾ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಫಸ್ಟ್ ತಿನ್ಬಿಟ್ಟು ಆಮೇಲೆ ತಿಂತೀನಿ. ಯಾರು ಕೇಳಿಸ್ಕೊಳಕ್ಕೆ ಇಷ್ಟೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು. ನಮ್ಮಮ್ಮ ಏನೋ ಪುಂಕ್ತಾನೆ ಹೋಗಿ ಬಿಡು ಅಂತ ಬಿಟ್ಟೆ ನೋಡಿ, ಮಾತಾಡೋಕ್ಕೆ ಬಿಡ್ತಾವ. ತಿಂತೀನಿ ಇಡ್ತೀನಿ ಹಿಂಗೆ ಅಂತ. ಅಣ್ಣ ನಾನೇನು ಓವರ್ ಆಗಿ ಆಡ್ತಾ ಇಲ್ಲ ಪ್ಲೀಸ್. ಹೇ ಬಾಯ್. ಅವ್ರ ಮಗಳು. ಹಲೋ ಅಚ್ಚು. ಮಗಳೇ ಬೈಲಿ ಅಂಜು. ಹಾಯ್, ಇವಾಗ ಊಟ ಮಾಡ್ತಾ ಇದ್ದೀನಿ. ಜಾಬ್ ಮಾಡ್ತಾ ಇದ್ದೀರಾ? ಓನ್ ಬಿಸ್ನೆಸ್. ನಿಮ್ಮ ಕೈ ಕೆಳಗೆ ಎಷ್ಟು ಜನ ಇದ್ದಾರೆ? 2. ಸೂಪರ್. ಸೊ ಫೈನಲಿ ನೀವು ಒಬ್ಬರು ಆಂಟ್ರಪ್ರನರ್ ಆಗ್ತಾ ಇದ್ದೀರಲ್ಲ. ನಿಮ್ಮ ಕಂಪ್ನಿ ಹೆಸರೇನು? ಆ್ಯಡ್ ಡ್ಯಾಡ್ ಪ್ರೊಡಕ್ಷನ್. ಆ್ಯಡ್ ಡ್ಯಾಡ್ ಪ್ರೊಡಕ್ಷನ್ ಅನ್ನೋ ಒಂದು ಕಂಪ್ನಿ ಓಪನ್ ಮಾಡಿಬಿಟ್ಟು ನನ್ನ ತಮ್ಮ ಒಂದಿಬ್ಬರು ಇವ್ರನ್ನ ಇಟ್ಕೊಂಡು, ಎಷ್ಟು ಜನ ಕ್ಲೈಂಟ್ಸ್ ಇದ್ದಾರೆ ಈಗ? 4. ಒಂದಿಬ್ಬರು ವರ್ಕರ್ಸ್ ನಡ್ಕೊಂಡು 4 ಜನ ಕ್ಲೈಂಟ್ಸ್ ಹಿಡಿದು ಈಗ ಅವ್ರಿಗೆ ವರ್ಕ್ ಮಾಡಿಕೊಡ್ತಾ ಇದ್ದಾನೆ. ಎಷ್ಟು ಖುಷಿ ಆಗುತ್ತೆ ನನಗೆ ಅಂತಂದರೆ, ಇದು ನೀವು ಮಾಡ್ತಿರೋದು ಈಗ ಆಂಟ್ರಪ್ರನರ್ ಎಷ್ಟೋ ಜನದ್ದು ಕನಸುಗಳು ಅಂದರೆ ಈ ಥರ ಬಿಗಿನಿಂಗ್ ಸಣ್ಣ ಸ್ಟಾರ್ಟಪ್ಗಳು ಎಷ್ಟು ಮುಖ್ಯ ಆಗುತ್ತಾ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಬಟ್ ಇದನ್ನು ನಾನು ನಿನ್ನ ಬಾಯಿಂದ ಕೇಳಕ್ಕೆ ನೀನೇ ಹೇಳ್ತೀಯ ಅಂತ ಅನ್ಕೊಂಡ್ರೆ, ನಾನು ಊಟ ಮಾಡ್ತಾಯಿದ್ದೀನಿ, ಇವತ್ತು ಬೆಳಿಗ್ಗೆ ಎದ್ದೆ. ಆದರೆ ನಿನ್ನ ವ್ಲಾಗ್ ಆದರೆ ಇವಾಗ ಎದುರುಗಡೆ ನೋಡಿದಾಗ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು ನನಗೆ. ನಾನು ಇಷ್ಟಪಡೋ ಕಲರು. ಆದರೆ ಅದರಲ್ಲಿ ಪಿಂಕ್ ಕಾಣಿಸ್ತಾ ಇತ್ತಲ್ವೇನೋ, ಪಿಂಕ್ ಸೀರೆ ತುಂಬ ಇದೆ ನನ್ನ ಹತ್ರ. ಆದರೆ ಪಿಂಕ್ ಅಲ್ಲ, ಇದು ಆಯಿಲ್ ರೆಡ್. ಚೆನ್ನಾಗಿದೆ. ಅದು ಬೇರೆ ಒಲೆಗೆ ಕೊಡಬೇಕು ಮಗನ. ಇವಾಗ ಹೋಗ್ಬೇಕು. ಹೊಲಿಗೆ ಚಾರ್ಜ್ ಮಾತ್ರ ಕೊಡ್ರಪ್ಪ, ಆಯ್ತಾ ಮಕ್ಕಳ? ಎಷ್ಟುವರೆಗೆ ಅಕ್ಕನ ಸೀರೆಗದು ಅಕ್ಕನ ತಾವು ಇಸ್ಕೊತೀನಿ, ನಿನ್ನ ಸೀರೆದು ನಿನ್ನ ತಾವು ಇಸ್ಕೊ. ಎರಡು ಸೀರೆನಾ ಅಕ್ಕ? ಅದು ಮೈಸೂರು ಸಿಲ್ಕು KSIC ತಗೊಟ್ಟಲ್ಲ. ಓ ಹೌದಾ? ಇದು ಹೆಂಗಿದೆ ತೋರಿಸಿ. ಹೌದಲ್ಲ, ನೀನು ಊಟ ಮಾಡ್ಕೊಡ್ತೀವಿ, ತೋರಿಸ್ತೀವಿ. ಹಂಗಾರೆ ಅಕ್ಕ ಕೊಡ್ತಿದ್ದ ಸೀರೆ ಇಷ್ಟ ಆಯ್ತು, ನಾನು ಕೊಡ್ತಿದ್ದು ಇಷ್ಟ ಆಯ್ತು. ಅಕ್ಕ ಕೊಡ್ಸಿದ್ದಲ್ಲ, ನಾನು ತಗೊಂಡಿದ್ದು, ನಾನೇ ಹೋಗಿ ತಗೊಂಡಿದ್ದು. ಓ ಅದಕ್ಕೆ. ನಾನು ಹೋಗಿ ತಗೊಂಡೆ. ಸೊ ಹಂಗಾದ್ರೆ ಅಕ್ಕ ಕೊಡ್ಸಿದ್ದು ಚೆನ್ನಾಗಿರುತ್ತೆ ನಿಮಗೆ? ಹಂಗೇನಿಲ್ಲ, ನನ್ನ ಮಗ ಕೊಡಿಸಿದ್ದು ಚೆನ್ನಾಗಿದೆ. ನಾನು ತೊಗೊಂಡಿದ್ದು ಅಕ್ಕನ ಇದ್ರಲ್ಲಿ ತೊಗೊಂಡಿದ್ದು, ನಾನು ತೊಗೊಂಡಿದ್ದು ಚೆನ್ನಾಗಿದೆ ಆಯಿತಾ. ಎರಡೂ ನನಗೆ ಇಷ್ಟವಾದ ಕಲ್ಲರೇ. ನಿಜ ಹೇಳಿ, ದೇವರಾಣೆ, ನಿನ್ನಾಣೆ ನನ್ನಾಣೆ, ನಂಗೆ ತುಂಬ ಇಷ್ಟ ಆಯಿತು ಸೀರೆ ನೀನು ತಂದಿದ್ದು. ಸುಮ್ಮನೆ ಕೆಣ್ಕದಂಗೆ ಕೆಣ್ಕೋದು, ಅಮ್ಮದಿರನ್ನ ಕೆಣ್ಕೋದು ಅಂದರೆ ಮಕ್ಳಿಗೆ ಬೆಲೆ ಇಷ್ಟ ಅಲ್ವೇನ್ರಲ್ಲ ಅಲ್ವಾ? ಸುಮ್ಮನೆ ಶಿವನೇ ಅಂತ ಇದ್ದೆ, ಅದು ಯಾಕೆ ಹಿಂಗೆ ತೋರಿಸ್ತೆ. ಈಗ ನಾವು ಒಂದಷ್ಟು ಸಮಯ ಕಳೀತಾ ಇದ್ದೀವಿ. ಏನು ಕಮ್ಮ ಯಾಕೆ ಮಾಡ್ತಾ ಇದ್ದೀರಾ? ಏನಾಯ್ತಮ್ಮ, ನಾನೇ ಟೆನ್ಷನ್ ಮಾಡ್ಕೊಂಡಿಲ್ಲ ವಿಡಿಯೋ. ಇಲ್ಲಿ ಏನಾಗ್ತಿದೆ ಅಂತಂದರೆ, ನನ್ನ ಡಾರ್ಲಿಂಗ್ಗೆ ಮದುವೆ ಸೆಟ್ ಆಯಿತು, ಆದರೆ ಯಾಕೋ ಏರುಪೇರೋದಂಗೆ ಐತೆ. ಅದಕ್ಕೆ ಅಮ್ಮ ಯಾಕೆ ಹಿಂಗೆ ಆಯ್ತೈತೆ ಅಂತ ಯೋಚನೆ ಮಾಡ್ತಾಯಿದೆ. ಅದು ಒಳ್ಳೆ ಮಕ್ಕಳಿಗೆ, ಅದು ಇಂಥ ಚಿಂದಂಥ ಮಕ್ಕಳಿಗೇ ಇವೆಲ್ಲ ಆಗೋದು. ಲಿಟ್ರಲಿ ಗಾಯ್ಸ್,
ಈಗ ಒಂದು ತಿಂಗಳ ಹಿಂದೆ ಮದುವೆ ಸೆಟ್ ಆಯಿತು ಅಂತ ನಮ್ಗೆ ಹೇಳಿದೆ, ನಿಮಗೆ ವ್ಲಾಗಲ್ಲಿ ಹೇಳಿರ್ತೀನಿ ಹಿಂಗೆ ಆಗಿದೆ ಅಂತ ಹೇಗೆ ಅಂತ. ಈಗ ಅದೇನೋ ಜಾತಕ ಅದು ಇದು ಅದು ಏನೇನೋ ರೀಸನ್ ತಗೊಂಡು ಮತ್ತೆ ಏನಾಗ್ತಾಯಿದೆ. ಸೊ ಅದಕ್ಕೆ ನಮ್ಮಮ್ಮ ಹಿಂಗಿದ್ದಾರೆ, ನಮ್ಮ ಡಾರ್ಲಿಂಗ್ ಹಿಂಗಿದ್ದಾನೆ. ಒಳ್ಳೆ ಮಕ್ಕಳಿಗೆ ಯಾಕೆ ಹೆಣ್ಣು ಸಿಗಲ್ಲ? ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ. ಏನಮ್ಮದು ಎಷ್ಟೊಂದು ಹೇಳುತ್ತದೆ? ಒಳ್ಳೆ ಮಕ್ಕಳಿಗೆ ಯಾಕೆ ಹೆಣ್ಣು ಸಿಗಲ್ಲ? ಸೂರ್ಯ ಡಾರ್ಲಿಂಗ್, ಅಮ್ಮ ಏನು ಮಾಡ್ತಾವ್ರೆ ಈಗ? ಮನೇಲಿದ್ದಾರೆ. ಅಮ್ಮ ಆರಾಮಾಗಿದ್ದಾರಲ್ಲ? ಕೊಡಿ ಒಂದು ಕಾಯಿ ಕೊಟ್ಬಿಡಿ, ಎರಡು ಕಾಯಿ ನಮ್ಮ ಮನೆ ಕಾಯಿ ಅಂತೆ. ಆದರೆ ನಮ್ಮಮ್ಮ ಪಪ್ಪ ಹೆಂಗೋ ಇಟ್ಕೊಂಡಿತ್ತು, ಅದಕ್ಕೆ ರೇಗಿಸ್ಬಿಟ್ಟೆ. ಎಷ್ಟು ಚೆನ್ನಾಗಿದೆಯಲ್ಲ? ಯಾ ಅಲ್ಲ ಅವ್ರೇನಂದ್ರಮ್ಮ ಅದು? ಅವರು ಹಾವಳಿ ಹಾವಳಿ ಅಂತೀನಿ ನಾನು. ಬೇರೆ ನಾನೇ ಹಾವೇರಿ ಏನಕ್ಕೆ ಹಾವಳಿ ಅಂತ. ಹಾಂ 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 20 ನಾಯಿ ಬರುತ್ತೆ ಆ ಪಾರಮಲ್ ಬಂದವು. ಆ ಸೋಪ ಎಲ್ಲ ಪೂರ್ತ ಕಡ್ದಾಕ್ಬಿಟ್ಟಿದೆ. ಅಲ್ಲಿ ನೋಡಿ ಲಾಸ್ಟ್ ಇಟ್ಟಿದೆ ಸೋಪ. ಗೊತ್ತಾಯ್ತದು. ಇದು ಬಂದ್ಬಿಟ್ಟು ಬೆಳಗ್ಗೆನೆ ಶಾರದವ ಹೇಳಿದ್ರು, ನೋಡಿ ಅಪ್ಪ ಹಿಂಗ್ ಕಡ್ದಾಕ್ಬಿಟ್ಟಿದೆ, ಬೈರ ಕಡದ್ನೋ ಯಾರು ಕಡದ್ನೋ ಗೊತ್ತಿಲ್ಲ. ಅದಕ್ಕೆ ಬೈರ ಇಲ್ಲಿ ಕೂತಿದ್ನಾ, ಎಲ್ಲ ಇವನಿಂದಾನೇ ಇಲ್ಲಿ ಬರೋ ನಾಯಿಗಳಿಗೆ ಮನೆ ಬಿಟ್ಟು ಹೋಗ್ಬೇಕು ಇವನು ಅಂತಂದ್ರೆ ಒಂಟೆ ಹೋದ ಸೀದಾ. 15-20 ದಿವಸ ಆದ್ರೂ ಬಂದಿಲ್ಲ ಕಣಪ್ಪ. ಓ, ಅದಕ್ಕೆ ಇವನು 15-20 ಈಗ ಬಂದವನೆ ಮತ್ತೆ ವಾಪಸ್ಸು. ಇವನು ಅಲ್ಲಿ ಬೀರುಂಡಿಲಿ ಎಲ್ಲ ಸಿಕ್ಕಿತ್ತಂತೆ. ಸಿಕ್ಕಿದಾಗಿ ನೀನು ಹೋಗಿ ಮಾತಾಡ್ಸಿದ್ಕೆ ಏನಂತ, ರೋಡಲ್ಲಿ ಬೈರ ಅಂತ ಕರೆದ್ರೆ ಕಳ್ಳನ ಮಗಂದು ಬಾಲನ್ ಓಡಾಡ್ಸಲ್ಲ, ಮುಖ ತಿರುಗಿಸ್ಕೊಂಡು. ಆದ್ರೆ ಇಲ್ಲಿದ್ದಾಗ ಓಡ್ ಬರುತ್ತೆ. ಊಟ ಮಾಡ್ತಾ ಇದ್ರೆ ನಾನು ಹಿಂದ್ಗಡೆನೆ ಬೆನ್ನ ಹಿಂದ್ಗಡೆನೆ ಇರುತ್ತೆ, ಕಾಲಲ್ಲಿ ಹಿಂಗ್ ಕೆರಿತದೆ, ಎಲ್ಲ ಮಾಡುತ್ತೆ. ಅಲ್ಲಿ ಆಚೆ ಕಡೆ ಹೋದ್ಮೇಲೆ ಮುನ್ಸ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದ. ನನಗೆ ಎಷ್ಟು ಈಗ ಬೇಜಾರ್ ಮಾಡ್ಕೊತಾ ಇದ್ರಿ. ಇವ್ನ ಹೇಳ್ದ ಅಶೋಕ, ಅಮ್ಮ ಅಲ್ಲಿ ನೋಡಿ ಇಲ್ಲೇವನೇ ಬೈರ ಅಂದ. ಕಾರ್ ನಿಲ್ಸ್ಬಿಟ್ಟು ಬೈರ ಬಾರೋ ಇಲ್ಲಿ ಅಂದ್ರೆ ಹಿಂಗ್ ತಿರುಗಿ ನೋಡ್ಬಿಟ್ಟು ನೀವೇನೋ ನಂಗೆ ಸ್ವಾಭಿಮಾನ ಮುಖ್ಯ ಅಂತ ಹೋಗ್ಬಿಟ್ಟು ಬೇರೆ ನಾಯಿಗಳ ಹತ್ರ ಎಲ್ಲ ಕಟ್ಸ್ಕೊಂಡು ಹೆಂಗ್ ಮಾಡ್ಕೊಬಂದು. ಏನು ನೋಡಿ ಏನೋ ಎಲ್ಲ ನಾಯಿಗಳು ಕಚ್ಚಾದ್ಮೇಲೆ ನಿನಗೆ ಈ ಮನೆ ವ್ಯಾಲ್ಯೂ ಗೊತ್ತಾಯ್ತಾ? ನಿನಗೆ ಏನು ಇಷ್ಟೊಂದು ಕಂಪ್ಲೇಂಟ್ ಹಾಕೋರು ಎಲ್ಲರೂ ನಿನ್ನ ಮೇಲೆ? ನಿಂಗೆ ಅಷ್ಟೊಂದು ಸ್ವಾಭಿಮಾನ ಇದೆಯಾ? ಅಪ್ಪ ಬೈತು ಅಂತ ಹೋಗ್ಬಿಟ್ಟ ನಿನ್ನ ಮನೆಗೆ. ಏನು ಮಗನ ಹಿಂಗೆ ಕಟ್ಸ್ಕೊಂಡಿದ್ಯಾ ಬೇರೆ ಬೀದಿನಾಯಿಗಳ ಹತ್ರ? ಏನೋ ಇದು? ಅಯ್ಯೋ ದೇವ್ರೆ, ನಾನು ನೋಡೇ ಇರಲಿಲ್ಲ ಆ ಥರದಿಂದ. ಇಷ್ಟೊಂದು ಸ್ವಾಭಿಮಾನ ಒಳ್ಳೆಯದಲ್ಲ ಮಗನೇ. ಅಯ್ಯೋ ದೇವ್ರೆ. ಈಗ ಕ್ಲೋಸಪ್ಪಲ್ಲಿ ನೋಡ್ತಾ ಬಿಟ್ಟರಿತಾ ಇಷ್ಟೊಂದು ಏಟಾಗಿದೆ. ಏನು ಇಷ್ಟೊಂದು ಕಚ್ಚಾಕ್ಬಿಟ್ಟಿದೆ ಅದು? ಇಷ್ಟೊಂದು ಏಟಾಗಿದೆ ನೋಡೇ ಇರಲಿಲ್ಲ ನಾನು. ನಡೀತಾನೆ ಇರಲಿಲ್ಲ ಮೊನ್ನೆ. ಅಯ್ಯಯ್ಯೋ. ಹಾಂ, ನಾನೆಲ್ಲ ರೇಬಿಸ್ಗೆ ಬಿಸ್ಕೊಂಡು ಹೊರಗಿಲ್ಲ ತಡ್ಕೊಂಡಾಯ್ತು. ಓ, ರಾಮಫಲ ಸಕ್ಕ ಸ್ವೀಟ್ ಇರುತ್ತಲ್ಲ ಇದು. ಅದು ಸೀತಾಫಲದಷ್ಟು ಮಜಾ ಇರಲ್ಲ. ಓಕೆ, ನಾನೀಗ ಮನೆಗೆ ಹೋಗಿ ಮತ್ತೆ ನನ್ನ ಲೈಫ್ನ ಅಗೇನ್ ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ನನ್ನ ರೊಟೀನ ಮತ್ತೆ ರೀಸೆಟ್ ಮಾಡಬೇಕು. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ.
ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಬಾಯ್ ಆ್ಯಂಡ್ ಪ್ಲೀಸ್ ನಮ್ಮ ಹುಡುಗಂಗೆ ಹೇಳಲ್ಲ ಬೇಡ ಬಿಡು ಹೋಲ್ಸೇಲ್ ಆಗಿ ಮನವರಿ ತೆಗಿಬೇಡ. ಬಾಯ್. ಕ್ಯಾಮ್ರಾ ಮುಚ್ಚು. ಯಾವುದು ಬಾಯ್. ಎಲ್ಲ ಒಟ್ಟಿಗೆ ಫುಲ್ ಮುಚ್ಚಿ ಹಂಗೆ ಇರಬೇಕು. ಇರ್ಬೇಕಾ? ಬಾಯ್.